ಸುರಭೀಸ್ ಕ್ವಿಸಿನ್ ರೆಸಿಪಿ ಚಾನಲ್ನಲ್ಲಿ ಇವತ್ತು ತುಂಬ ಸಿಂಪಲ್ ಆಗಿ ರೆಡಿ ಆಗುವಂಥ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟಿನ ಉಂಡೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ಲಿ ಬೇಗ ಆಗುತ್ತೆ, ಬಟ್ ಹೆಲ್ತಿ ಅಂತ ಹೇಳಕ್ ಹೋಗಲ್ಲ. ಯಾಕೆ ಅಂತಂದರೆ ನಾನು ಯೂಸ್ ಮಾಡ್ತಿರೋದು ಇವತ್ತು ಸಕ್ಕರೆ. ಬೈ ಚಾನ್ಸ್ ನಿಮಗೆ ಬೇಕಿದ್ರೆ ಸಕ್ಕರೆ ಬದಲು ಬೆಲ್ಲದ ಕೂಡ ಯೂಸ್ ಮಾಡಿಕೊಂಡು ಈ ಒಂದು ಗೋಧಿ ಹಿಟ್ಟಿನ ಉಂಡೆನ ಮಾಡ್ಬೋದು. ಸೊ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟು ನೋಡ್ಕೊಂಡು ಬರೋಣ. ಗೋಧಿ ಹಿಟ್ಟಿನ ಉಂಡೆ ಮಾಡೋಕ್ಕೆ ನಾನು ತೊಗೊಂಡಿರೋದು ಒಂದು ದೊಡ್ಡ ಕಪ್ಪಷ್ಟು ಗೋಧಿ ಹಿಟ್ಟು, ಪುಡಿ ಮಾಡ್ಕೊಂಡಿರೋಂಥ ಸಕ್ಕರೆ, ತುಪ್ಪ, ಸ್ವಲ್ಪ ಏಲಕ್ಕಿ, ಬಾದಾಮಿ, ದ್ರಾಕ್ಷಿ ಹಾಗೆ ಗೋಡಂಬಿ. ಒಂದು ಫ್ರೈಯಿಂಗ್ ಪ್ಯಾನ್ಗೆ ಫಸ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಕಾಯ್ತಿದ್ದಂಗೆ ಒಂದು 8ರಿಂದ 10 ಗೋಡಂಬಿ ಹಾಗೆ ದ್ರಾಕ್ಷಿ ಮತ್ತು ಬಾದಾಮಿ. ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಒಂದು ಸ್ವಲ್ಪ ಫ್ರೈ ಆಗಿದಾಗಿದೆ. ಇದನ್ನು ನಾನು ಎತ್ತಿಟ್ಕೋತಿಲ್ಲ. ಇದೇ ಪ್ಯಾನ್ಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಹಸಿ ವಾಸನೆ ಹೋಗಿ ಸ್ವಲ್ಪ ಘಮ ಬರೋವರೆಗೂ ಹುರ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ದ್ರಾಕ್ಷಿ, ಗೋಡಂಬಿ ಎತ್ತಿಟ್ಟು ಗೋಧಿ ಹಿಟ್ಟನ್ನ ಕೂಡ ಸೆಪ್ರೇಟಾಗಿ ಮಾಡ್ಕೋಬೋದು. ಒಂದು 4ರಿಂದ 5 ನಿಮಿಷದಷ್ಟು ಹಿಡಿದಿದೆ. ಹುರ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫ್ಲೇಮ್ನ ಜೋರು ಮಾಡಿದ್ರು ಸೀದೋಗುತ್ತೆ. ಇದಿನ್ನೂ ಸಾಕಷ್ಟೇ ಬಿಸಿ ಇದೆ, ಸೊ ತಕ್ಷಣ ಕೈಯಲ್ಲಿ ಉಂಡೆ ಕಟ್ಟೋಕ್ಕಾಗಲ್ಲ. ಅಷ್ಟೊತ್ತಿಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಇಷ್ಟೊಂದು ಸಕ್ಕರೆ ಬೇಕಾಗಲ್ಲ, ಸೊ ನೋಡ್ಕೊಂಡು ಹಾಕೊಳ್ಳಿ. ತುಂಬ ಸ್ವೀಟ್ ಬೇಕು ಅಂದರೆ ಮಾತ್ರ 1 ಕಪ್ ಫುಲ್ ಸಕ್ಕರೆ ಬೇಕಾಗುತ್ತೆ. ಸೊ ಸದ್ಯಕ್ಕೆ ಇಷ್ಟು ಹಾಕಿದ್ದೀನಿ. ಆ್ಯಕ್ಚುಲಿ ಉಂಡೆ ಹೀಗೆ ಕಟ್ಟಿದ್ರೇ ಬರುತ್ತೆ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇಲ್ಲ ನಿಮಗೆ ತಕ್ಷಣಕ್ಕೆ ಬಿರುಕು ಬಿಟ್ಟುಬಿಡುತ್ತೆ ಅಂತ ಇದ್ದರೆ ಒಂಚೂರು ತುಪ್ಪ ಹಾಕ್ಕೋಬೋದು. ಬೇಕಾದ್ರೆ ಸಕ್ಕರೆ ಹಾಕ್ಕೊಂಬಿಟ್ಟಿದ್ದೀನಿ, ನಿಮಗೆ ತೋರಿಸ್ದೆ. ಇವನ್ ನೀವು ಹಾಲು ಕೂಡ ಹಾಕಿ ಕಲಿಸ್ಕೋಬೋದು. ಬಟ್ ತುಪ್ಪ ಹಾಕಿದ್ರೆ ಸ್ವಲ್ಪ ದಿನ ನೀವು ಇಟ್ಕೋತೀರಾ ಅಂದರೂ ಸ್ಮೆಲ್ ಬರಲ್ಲ. ಹಾಲು ಹಾಕ್ಬಿಟ್ರೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವುಗಳು ನೋಡ್ಕೊಂಡು ಬಂದ್ರಿ ಹೇಗೆ ಗೋಧಿ ಹಿಟ್ಟಿನ ಉಂಡೆ ಮಾಡೋದು ಅಂತ. ಯಾರಾದರೂ ಗೆಸ್ಟ್ಗಳು ಸಡನ್ನಾಗಿ ಬರ್ತಾರೆ ಅಂದಾಗ ಬೇಗ ಆಗುವಂಥ ಸ್ವೀಟ್ ಅಂದರೆ ಈ ಒಂದು ಉಂಡೆ. ನೀವುಗಳು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಒಂದು ರೆಸಿಪೀಸ್ನ ಶೇರ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೇನೆ.